ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇದು ಕಾರಲ್ಲಿ ಹೋಗ್ತಾ ಇದ್ದಾರೆ ಆಪ್ರೇಷನ್ ಆದಮೇಲೆ ಅಂದ್ಕೊಳ್ತಾ ಇರ್ಬೋದು. ಹೌದು, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಹರಕೆ ಇತ್ತು ನಂದು, ಅದನ್ನು ತೀರಿಸ್ಬಿಟ್ಟು ಬರೋಣ ಅಂತ. ಇವಾಗ ನಾನು ಆರಾಮ್ಸೆ ಇದ್ದೀನಿ. ಹಿಂದೆಗಡೆ ಎಲ್ಲ ಬೆಡ್ ಹಾಕಿ ನನಗೆ ರೆಡಿ ಮಾಡಿ ಕೊಟ್ಟಿದ್ದರು. ಒಂದು ಸ್ವಲ್ಪನೂ ಕೂಡ ನನಗೆ ಯಾವ ತೊಂದರೆನೂ ಆಗದೆ ಇರೋ ರೀತಿ ನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಮೇಲಿರೋ ನಂಬಿಕೆಯಿಂದ ನಾನು ಆರಾಮ್ಸೆ ಡಾಕ್ಟರ್ ಹತ್ರ ಕೇಳಿಕೊಂಡು ಜರ್ನಿನ ಶುರು ಮಾಡಿದೆ. ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ನಿಮಗೂ ಕೂಡ ಇವತ್ತು ರಾಯರ ದರ್ಶನ ಮಾಡಿಸ್ತೀನಿ. ಏನಕ್ಕಪ್ಪ ಸಡನ್ನಾಗಿ ಹೊರಟ್ವಿ ಅಂತಂದರೆ, ಸಡನ್ನಾಗಿ ಪ್ಲ್ಯಾನ್ ಆಗೋಯಿತು. ರಾತ್ರಿನೇ ಹೋಗಬೇಕು ಅಂತ ಅಂದ್ಕೊಂಡ್ವಿ. ರಾತ್ರಿ ಟೈಮ್ ಹೋದರೆ ಹಂಪ್ಸೆಲ್ಲ ಇರುತ್ತೆ, ಮತ್ತು ಮಳೆ ಬೇರೆ ಬರ್ತಾ ಇರುತ್ತೆ. ಏನಾದ್ರೂ ಗುಂಡಿ ಅದೆಲ್ಲ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಮಾರ್ನಿಂಗ್ ಟೈಮಲ್ಲೇ ಹೊರಟ್ವಿ. ನಾವು ಹೊರಟಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಹೊರಟ್ವಿ. ಅದಾದಮೇಲೆ ಮಧ್ಯ ರೋಡಲ್ಲಿ ಸುಮಾರು ಒಂದು 200 ಕಿಲೋಮೀಟ್ರ್ ಬಂದಾದಮೇಲೆ ಬ್ರೇಕ್ಫಾಸ್ಟಿಗಂತ ಗಾಡಿ ನಿಲ್ಲಿಸಿದ್ವಿ. ಶುವರಿಗೆ ಕೂಡ ಬಲಗೈ ನೋವಾಗಿತ್ತು. ಆದ್ರೂ ಕೂಡ ಹರಕೆ ಅಲ್ವಾ ತೀರಿಸ್ಬಿಡೋಣ ಅಂದ್ಬಿಟ್ಟು. ಯಾಕಂತಂದರೆ ಅವರು ಎಕ್ಸ್ಟ್ರಾ ಲೀವ್ನ ಬೆಳೆಸಿದ್ದಾರೆ. ಅವರು ಅಡ್ವಾನ್ಸಾಗಿ ಹೇಳಿದ್ದಾರೆ, ಮತ್ತೆ ನೀನು ಲೀವ್ಗೆ ರಿಕ್ವೆಸ್ಟ್ ಮಾಡ್ಕೊಳಂಗಿಲ್ಲ, ಇನ್ನೇನು 10 ಡೇಸ್ ನಿಂದು ರಜೆ ಇದೆ, ಅದನ್ನು ಮುಗಿಸ್ಕೊಂಡೇ ಬರಬೇಕು ಅಂತ. ಅಷ್ಟರೊಳಗೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಮನೆ ಸೆಟಲ್ ಮಾಡ್ಕೊಂಡ್ಬಿಟ್ಟು ಆರಾಮ್ಸೆ ಅವರು ಡ್ಯೂಟಿಗೆ ಹೋದರೆ ನಾನು ಕೂಡ ಆರಾಮಾಗಿರ್ತೀನಿ ಅನ್ನೋದು ಅವರ ಒಂದು ಭಾವನೆ. ಏನೋ ಗೊತ್ತಿಲ್ಲ, ಏನೋ ಸರಿ ಇಲ್ಲ, ಏನೋ ಸರಿ ಇದೆ, ಏನೇನೋ ಮನೇಲಿ ನಡೀತಾನೆ ಇದೆ. ಅವ್ರಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಮು, ನನಗೂ ಕೂಡ ಪ್ರಾಬ್ಲಮ್ಮು. ಮನೇಲಿ ಅಷ್ಟು ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ. ಸಣ್ಣ ಪುಟ್ಟ ವಿಚಾರಕ್ಕೂ ಚಿಕ್ಕದಾಗಿ ಜಗಳ, ಮತ್ತು ಖುಷಿ, ಆಮೇಲೆ ನಗು, ಆಮೇಲೆ ಅಳು, ಬರೀ ಇದೇ ಆಗ್ತಾಯಿತ್ತು. ಯಾವುದಾದ್ರೂ ಮನೆ ನೋಡೋಕೆ ಹೋದರೆ ಅದು ನಮಗೆ ಸೆಟ್ ಆಗ್ತಾಯಿಲ್ಲ. ಸೊ ಆ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಸಡನ್ನಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಯಾರಿಗೂ ಏನು ಹೇಳಲಿಲ್ಲ, ನಾವೇ ಮನೆಯವರೇ ಹೊರಟ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಮಂತ್ರಾಲಯದ ಇನ್ನೇನು ನಿಯರ್ ಇದ್ವಿ. ಇನ್ನು 1 ಅವರ್ ಜರ್ನಿ ಇತ್ತು ನಮ್ಮದು. ಸ್ವಲ್ಪ ದೂರದಲ್ಲೇ ನೀವು ಹೊಲದೊಳಗೆಲ್ಲ ಜನಗಳನ್ನ ನೋಡ್ತಾ ಇರ್ಬೋದು. ಇಲ್ಲಿ ವರ್ಷದಲ್ಲಿ ಒಂದು ಸಲ ಏನೋ ವಜ್ರ ಸಿಗುತ್ತಂತೆ. ಸೊ ಅದಕ್ಕೋಸ್ಕರ ಇಡೀ ಊರಿನ ಜನ ಎಲ್ಲ ಬಂದು ಆ ವಜ್ರನ ಹುಡುಕ್ತಾರಂತೆ. ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಆ ವಜ್ರ ಸಿಗುತ್ತಂತೆ. ಸೊ ತುಂಬ ಜನ ಹುಡುಕ್ತಾನೆ ಇದ್ದರು. ನಾವು ನೋಡ್ತಾನೆ ಇದ್ವಿ, ಏನು ಹುಡುಕ್ತಾ ಇದ್ದಾರೆ ಇವರು ಏನು ಅಂತ. ನಮಗೂ ಅಷ್ಟು ಅರ್ಥನೇ ಆಗಲಿಲ್ಲ. ಆಮೇಲೆ ಕಾರನ್ನ ಸೈಡಿಗೆ ಹಾಕ್ಬಿಟ್ಟು ಕೇಳಿದ್ವಿ ಒಬ್ರನ್ನ, ಏನಿದು ಈ ಥರ ಹುಡುಕ್ತಾ ಇದ್ದಾರಲ್ಲ ಎಲ್ಲರೂ ಅಂತ. ಎಲ್ಲರೂ ಪ್ರತಿಯೊಬ್ಬರೂ ಸುಮಾರು ಒಂದು 6-7 ಕಿಲೋಮೀಟ್ರ್ವರೆಗೂ ನೋಡಿದ್ವಿ. ಅಲ್ಲಿವರೆಗೂ ಹುಡುಕ್ತಾನೇ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಆ ಕಡೆ ಈ ಕಡೆ ಎಲ್ಲ. ಪ್ರತಿಯೊಬ್ಬರೂ ಕಾರಲ್ಲೆಲ್ಲ ಬಂದಿದ್ದಾರೆ. ಅಲ್ಲೇ ಅಡುಗೆ ಮಾಡ್ಕೊಂಡೆಲ್ಲ ಹುಡುಕ್ತಾಯಿದ್ರು. ಮನೆಯಿಂದ ಬುತ್ತಿ ಕಟ್ಕೊಂಬಂದೆಲ್ಲ ಹುಡುಕ್ತಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಎಲ್ಲ ಹುಡುಕ್ತಾಯಿದ್ರು. ಆಮೇಲೆ ಒಂದು ಅಣ್ಣ ಹೇಳ್ತು, ಇಲ್ಲಿ ವರ್ಷಕ್ಕೊಂದು ಸಲ ಮಳೆ ಆದಮೇಲೆ ವಜ್ರ ಸಿಗುತ್ತೆ, ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಆ ವಜ್ರ ಸಿಗುತ್ತೆ ಅಂತ. ಸುಮಾರು ಒಂದು 10-15 ವಜ್ರಗಳು ಸಿಗ್ತಾವಂತೆ. ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಅದು ಸಿಗುತ್ತಂತೆ. ಇವರೆಲ್ಲರೂ ಕೂಡ ಅಷ್ಟೇ, ಅವರೆಲ್ಲ ಬಂದು ಹುಡುಕೋಕ್ಕೆ ಅಂತ ಬಂದಿರೋರು ಅವರೆಲ್ಲರೂ. ನಮಗೊಂಥರ ಆಶ್ಚರ್ಯ ಅನ್ನಿಸ್ತು. ಮತ್ತು ಟಿ ವಿನವ್ರನ್ನೆಲ್ಲ ಬಂದಿದ್ದರು ಅಲ್ಲಿ, ರಿಪೋರ್ಟರ್ ಎಲ್ಲ ಬಂದು ಅವ್ರ ಹತ್ರ ಕೇಳ್ತಾಯಿದ್ರು, ಏನಿದೆಲ್ಲ ಹುಡುಕ್ತಾ ಇರೋದೆಲ್ಲ ಅಂತ. ಸೊ ನಾವು ಹಂಗೆ ನೋಡ್ಕೋತಾ ವಿಡಿಯೋ ಮಾಡ್ಕೊಳ್ತಾ ಹೊರಟ್ವಿ. ಸರಿ ಸುಮಾರು ಒಂದು 3/4 ದಾರಿವರೆಗೂ ಬಂದಿದ್ವಿ. ಅಲ್ಲಿವರೆಗೂ ನಾನು ಕೂತ್ಕೊಂಡೇ ಬಂದಿದ್ದು. ನಾನು ಬೆಂಗಳೂರಿಂದ ಇಲ್ಲಿವರೆಗೂ ಕೂಡ ಒಂದು ಸ್ವಲ್ಪ ದೂರದಲ್ಲಿ ಮಧ್ಯದಲ್ಲಿ ಮಾತ್ರ ನಾವು ಸ್ವಲ್ಪ ಸ್ಟಾಪ್ ಮಾಡಿದ್ರು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಷ್ಟೊತ್ತು ಮಲ್ಕೊಂಡೆ ನಾನು. ಅಷ್ಟು ಏನು ಪೇಯ್ನ್ ಇರಲಿಲ್ಲ ನನಗೆ. ಟ್ಯಾಬ್ಲೆಟ್ ಕೊಟ್ಟಿದ್ದರು, ಮತ್ತು ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದರು. ಎಲ್ಲದನ್ನು ಪ್ರತಿಯೊಂದನ್ನು ತೊಗೊಂಡು ಹೊರಟಿದ್ದೆ. ಇಷ್ಟು ಬೇಗ ಜರ್ನಿ ಏನು ಅಷ್ಟು ಕಂಫರ್ಟಬಲ್ ಇರಲ್ಲ, ಬಟ್ ಡಾಕ್ಟರೂ ಕೂಡ ಪರ್ಮಿಷನ್ ಕೊಡಲ್ಲ. ಆದರೆ ನನಗೆ ಆಪ್ರೇಷನ್ ಮಾಡಿದಂಥ ಡಾಕ್ಟರು, ನೀವು ಆರಾಮ್ಸೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು 2-3 ದಿನ ಕರ್ಕೊಂಡು ಹೋಗ್ಬೋದು. ತುಂಬ ಜನ ಇರೋ ಕಡೆ ಎಲ್ಲ ಅವ್ರನ್ನ ಬಿಡೋಂಗಿಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂತ ಮೊದಲೇ ಹೇಳಿದರು. ಸೊ ಹಾಗಾಗಿ ಜಾತ್ರೆಗೆ ಹೋಗ್ಬೇಕಾದ್ರೆ ನಾವು ಆ ಥರ ಪರ್ಮಿಷನ್ ಕೇಳಿದ್ವಿ. ಆದರೆ ಜಾತ್ರೆಗೆ ಹೋಗಲಿಲ್ಲ ಅಲ್ವಾ. ಸೊ ಇವಾಗ ಆಲ್ರೆಡಿ ಒಂದು 18-19 ದಿನ ಆಯಿತು ಆಪ್ರೇಷನ್ ಆಗಿ. ಗಾಯನೂ ಕೂಡ ವಾಸಿಯಾಗಿತ್ತು. ಸ್ವಲ್ಪ ಕುತ್ಕೊಂಡು ಹೋಗೋವರೆಗೂ ನಾನು ಸ್ಟ್ರೆಂತಾಗಿ ಚೆನ್ನಾಗಿದ್ದೆ. ಸೊ ಹಾಗಾಗಿ ಜರ್ನಿನ ಶುರು ಮಾಡಿದೆ. ಫೈನಲಿ ತುಂಬ ಅಂದರೆ ತುಂಬ ಖುಷಿಯಿಂದ ರಾಯಪ್ಪನ ದರ್ಶನ ಮಾಡಲಿಕ್ಕೆ ಬಂದೇ ಬಿಟ್ವಿ. ಇವಾಗ ನಾವು ಮಂತ್ರಾಲಯದಲ್ಲಿದ್ದೀವಿ. ನಾವು ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದು, 2:30 ಆಗಿತ್ತು ಅನಿಸುತ್ತೆ ನಾವು ಮಂತ್ರಾಲಯಕ್ಕೆ ಬಂದಾಗ. ಅಷ್ಟೊಂದೇನು ನಾವು ಎಲ್ಲೂ ಸ್ಟಾಪ್ ಮಾಡಲಿಲ್ಲ. ತಿಂಡಿಗೆ ಒಂದು ಹತ್ರ ನಿಲ್ಲಿಸಿರೋದು ಅಂದುಬಿಟ್ರೆ, ಇನ್ನೊಂದು ಸ್ವಲ್ಪ ಹೊತ್ತು ಒಂದು 1/2 ಅವರ್ ಅಷ್ಟೇ ರೆಸ್ಟ್ ಮಾಡಿಕೊಂಡು, ಸ್ವಲ್ಪ ಕಾರೆಲ್ಲ ತುಂಬ ಕಾವಾಗಿಬಿಟ್ಟಿರುತ್ತಲ್ಲ, ಅದು ಹೆವಿ ಬಿಸಿಲಿರೋದ್ರಿಂದ ಒಂದು 1/2 ಅವರ್ ಅಷ್ಟೇ ನಿಲ್ಲಿಸ್ಕೊಂಡು ಬಂದಿದ್ದಷ್ಟೇ. ಹಾಗಾಗಿ ನಾವು 2 ಗಂಟೆ 2:30 ವರ್ಷದೊಳಗೆಲ್ಲ ಮಂತ್ರಾಲಯದಲ್ಲಿ
ಬಾಗಿಲಲ್ಲಿದ್ವಿ. ಇವಾಗ ನೀವು ನೋಡ್ತಾ ಇರ್ಬೋದು ದ್ವಾರ ಬಾಗಿಲು. ಎಷ್ಟು ಖುಷಿ ಆಯಿತು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇರೋ ನೋವೆಲ್ಲ ಮಾಯ ಆಯಿತು ಅನ್ನೋವಷ್ಟು ಖುಷಿ ಆಯಿತು. ತುಂಬ ಜನ ಹೇಳ್ತಿರ್ತಾರೆ ಬೃಂದಾವನಕ್ಕೆ ಹೋಗ್ಬೇಕಂದ್ರೂ ರಾಯರ ಒಂದು ಅನುಗ್ರಹ ಇರಬೇಕು ಅಂತ. ನನಗಂತೂ ಇದು 3ನೇ ಸಲ ನಾನು ರಾಯರ ಒಂದು ಮಠಕ್ಕೆ ಬರ್ತಾ ಇರೋದು, ಮಂತ್ರಾಲಯಕ್ಕೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅದು ಅಲ್ಲದೆ ಸಾಟರ್ಡೆ ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ನಾವಿವಾಗ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಬಿಡೋಣ, ಸಂಜೆ ಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು. ಚೂರೂ ಕೂಡ ಚೆನ್ನಾಗಿರಲಿಲ್ಲ. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮೆಲ್ಲ ಮಾಡಿ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ದರ್ಶನಕ್ಕೆ ಅಂತೇಳಿ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸಾಟರ್ಡೆ ಮತ್ತು ಇವಾಗ ಹಾಲಿಡೇಸ್ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಇದು 2 ವ್ಲಾಗ್ ಆಗಿದೆ. ನಾನು 2 ಚಾನಲಲ್ಲೂ ಒಂದೊಂದು ವಿಡಿಯೋಸ್ ಹಾಕ್ತೀನಿ, ನೀವು ನೋಡ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಸೊ ಇದು ಒಳಗಡೆಗೆ ಬಂದ ತಕ್ಷಣವೇ ನನ್ನ ಅರ್ಧ ನೋವೇ ಮರ್ತೋಗ್ಬಿಡ್ತು ನನಗೆ. ಶಿವು ಅವರು ತುಂಬ ಅಂದರೆ ತುಂಬ ಕೇರಾಗಿ ನನ್ನನ್ನು ಕರ್ಕೊಂಡೋಗಿ ಹುಷಾರಾಗಿ ದರ್ಶನ ಮಾಡ್ಕೊಂಡು ಬಂದರು. ಯಾಕಂದರೆ ಸ್ವಲ್ಪ ಏನಾದರೂ ಮಿಸ್ ಆಗಿ ಯಾರ್ದಾದ್ರೂ ಕೈ ಹೊಟ್ಟೆಗೆ ತಾಗಿದ್ರೂ ಕೂಡ ನನಗೆ ಪೇಯ್ನ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ದರ್ಶನ ಮಾಡ್ತಲೇ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ರಾಯಪ್ಪನ ಎಷ್ಟು ಚೆನ್ನಾಗಿ ನಗ್ನಗ್ತಾ ಕಾಣಿಸೋದನ್ನ ನಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಶಿವವ್ರ ಐಕಾಳು ತೋರಿಸಿದ್ರು, ಹಾಗಾಗಿ ಸ್ವಲ್ಪ ನಮಗೆ ಸಪ್ರೇಟಾಗಿ ಬಿಟ್ಟರು. ಹಾಗಾಗಿ ಹತ್ರದಿಂದ ಸ್ವಲ್ಪ ದರ್ಶನ ಆಯಿತು. ಇನ್ನೂ ಹತ್ರದಿಂದನೂ ಮಾಡ್ಬೋದು, ಅದು 1000 ರೂಪೀಸ್ ತೊಗೋತಾರೆ. ದರ್ಶನನ ಮನಸ್ಫೂರ್ತಿಯಾಗಿ ದರ್ಶನ ಮಾಡಿಕೊಂಡೆ. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗೆ. ಏನು ಬೇಡ್ಕೊಳ್ಳಲ್ಲ, ನನಗೇನು ಕೊಡಬೇಕು ಅಂತ ಅವರಿಗೆ ಗೊತ್ತಿರುತ್ತೆ. ನಾನು ಬೇಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ನನಗಿಷ್ಟೊಂದು ಕರುಣೆ ಇಟ್ಟಿದ್ದಾರಲ್ಲ, ನನಗೆ ಅಷ್ಟೇ ಸಾಕು. ನಾನು ಎಲ್ಲೋದ್ರೂ ಚೆನ್ನಾಗಿ ಬರ್ತೀನಿ ಅನ್ನೋದೊಂದು ನಂಬಿಕೆ. ಯಾಕಂದರೆ ನನ್ನ ಬೆನ್ನಿಂದ ಯಾವಾಗಲೂ ಅವ್ರು ಇರ್ತಾರೆ ಅನ್ನೋದೊಂದು ಭರವಸೆ ನನಗೆ. ಸೊ ಇವಾಗಲೂ ನೋಡ್ತಾ ಇರ್ಬೋದು ಸ್ವಲ್ಪ ವಿಡಿಯೋ ಅಷ್ಟೇ ಮಾಡಿಕೊಂಡೆ. ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಮಂತ್ರಾಲಯಕ್ಕೆ ಹೋದವ್ರಿಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಬಿಡಲ್ಲ ಅಂತ. ನಾನು ಪೌಚು ಇರೋದ್ರಿಂದ ಸ್ವಲ್ಪ ಕ್ಯಾಮ್ರಾನ ಸ್ಟ್ರೈಟ್ ಹಿಡ್ಕೊಂಡು ಹಾಗೆ ಅವ್ರ ದರ್ಶನ ಮಾಡ್ತೋನೆ ವಿಡಿಯೋನೂ ಕೂಡ ಮಾಡ್ಕೊಂಡು ಬಂದೆ. ಪೂರ್ತಿ ವಿಡಿಯೋ ಮಾಡಲಿಕ್ಕಾಗಲ್ಲ, ಅಲ್ಲಿ ಮಾಡೋಕ್ಕೆ ಅವಕಾಶವೂ ಇಲ್ಲ. ಯಾಕಂದರೆ ನಾನು ಒಬ್ಬಳು ದರ್ಶನ ಮಾಡಿದ್ರೆ ಸಾಕಾಗಲ್ಲ, ನನ್ನ ವ್ಯೂವರ್ಸ್ಗಳು ಕೂಡ ದರ್ಶನ ಮಾಡಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ತೊಗೊಂಡು ನನ್ನ ನೋವಲ್ಲೂ ಕೂಡ ಸ್ವಲ್ಪ ವಿಡಿಯೋನ ಮಾಡ್ಕೊಂಡು ಬಂದೆ. ರಾಯರ ದರ್ಶನ ಮಾಡ್ಕೊಂಡು ಬಂದು 1 ಅವರ್ ಅಷ್ಟು ನಾವು ಅಲ್ಲೇ ಕೂತ್ಕೊಂಡ್ವಿ. ಒಂಥರ ಪ್ರಶಾಂತತೆ ಇತ್ತು. ಅದಾದಮೇಲೆ ಆಚೆ ಬಂದು ಗೋಮಾತೆಗೆಲ್ಲ ನಮಸ್ಕಾರ ಮಾಡಿಕೊಂಡು ಪ್ರಸಾದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಆದರೆ ಪ್ರಸಾದ ಸಿಕ್ಕಲಿಲ್ಲ. 9 ಗಂಟೆಗೆಲ್ಲ ಕ್ಲೋಸ್ ಅಂತೆ. ನಾವು ಹೋದಾಗಲೇ 9 ಹೊತ್ತಾಗಿತ್ತು. ಹಾಗಾಗಿ ಬೆಳಗ್ಗೆ ಪ್ರಸಾದ ತೊಗೊಂಡ್ರೆ ಆಯಿತು ಅಂದ್ಬಿಟ್ಟು ಸೀದಾ ನಾವು ರೂಮ್ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವಿಡಿಯೋಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.